ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಭುವನೇಶ್ವರಿ ಪಾಟೀಲ್. ಇವರು ಮೂಲತಃ ಶಿರಸಿ ತಾಲೂಕಿನ ಬನವಾಸಿಯವರು. ಪ್ರಸ್ತುತ ಶಿರಸಿಯಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ಕಾರ. ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನೀವು ಯಾವ ತರ ಓದ್ತಿದ್ರಿ? ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ನನ್ನ ಪ್ರಿಪ್ರೇಷನ್ ಹೇಗಿತ್ತು ಅಂತಂದರೆ, ಬಾಲ್ಯದಿಂದಲೂ ನನಗೆ ಇದೊಂದು ಕನಸಿತ್ತು, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರಬೇಕು. ಯಾಕಂದರೆ ನಾನು ನೋಡ್ತಾ ಬೆಳೆದವಳು, ತುಂಬ ಜನ ಅಧಿಕಾರಿಗಳನ್ನು ನೋಡ್ತಾ ಬೆಳೆದವಳು. ಹಾಗಾಗಿ ನನಗೆ ಬಾಲ್ಯದಿಂದಲೂ ಈ ಥರದ ಒಂದು ಕನಸಿತ್ತು. ಅದರ ಒಟ್ಟಿಗೆ ಏನು ಅಂತಂದರೆ, ತಂದೆ ಮತ್ತು ತಾಯಿಯ ಸಪೋರ್ಟ್ ಇತ್ತು ನನಗೆ. ತಂದೆ ಕೂಡ ಸರ್ಕಾರಿ ನೌಕರಿಯಲ್ಲಿದ್ದವರು, ಆವಾಗೇ ತೀರಿ ಹೋದರು ಅವರು. ಆದರೆ ತಾಯಿ ಕೂಡ ಸರ್ಕಾರಿ ನೌಕರಿಗೆ ಬಂದವರೇ. ಹಾಗಾಗಿ ನನಗೆ ಈ ಸರ್ಕಾರಿ ನೌಕರಿಯ ಬಗ್ಗೆ ಮತ್ತು ನನ್ನ ಹಿರಿಯಣ್ಣ ವಿಶ್ವನಾಥ್ ಹಿರೇಮಠ ಅಂತ, ಅವರು ಕೂಡ ನನಗೆ ತುಂಬ ಒಂಥರ ಮೆಂಟರ್ ಥರ, ಎಲ್ಲ ಹೊತ್ತಲ್ಲೂ ಕೂಡ ನನಗೆ ಗೈಡ್ ಮಾಡಿದ್ದಾರೆ. ಹೀಗೆ ನಾನು ಓದುವುದಕ್ಕೆ ಪ್ರಾರಂಭಿಸಿದಾಗ ತುಂಬ ಸುದೀರ್ಘವಾದ ಅಧ್ಯಯನವನ್ನೇನು ನಾನು ಮಾಡ್ತಾ ಇರಲಿಲ್ಲ. ಕೆಲವು ದಿನಗಳ ಕಾಲ ಕಾಲೇಜಿಗೆ ಪಾಠ ಮಾಡುವುದಕ್ಕಂತ ಹೋಗ್ತಿದ್ದೆ. ಅದರ ಒಟ್ಟಿಗೆ ಓದುವ ಮನಸ್ಥಿತಿ ಹಾಗೆ ಉಳಿಯುತ್ತೆ, ಮಕ್ಕಳಿಗೆ ಪಾಠ ಮಾಡ್ತಾ ಮಾಡ್ತಾ ಓದುವ ಮನಸ್ಥಿತಿ ಹಾಗೆ ಉಳಿಯುತ್ತೆ ಅನ್ನೋ ಉದ್ದೇಶಕ್ಕೆ ಹೋಗಿದ್ದೆ. ಅದರ ಜೊತೆಗೆ ಸಂಜೆ ಹೊತ್ತಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ನಾನು ಟ್ಯೂಷನ್ ಮಾಡ್ತಿದ್ದೆ. ಯಾಕಂದರೆ ಅವರಿಗೆ ನಾನು ಓದಿದ್ದನ್ನು ಹಂಚಬಹುದು, ಅದರೊಟ್ಟಿಗೆ ನಾನು ಅದನ್ನು ಓದಬಹುದು ಅಂತ. 5ರಿಂದ 10ನೇ ಕ್ಲಾಸಿನ ಬುಕ್ಸ್ಗಳನ್ನು ನಾನು ಓದಬಹುದು ಅಂತ. DSCRT ಅಥವಾ NCERT ಯಾವುದೇ ಬುಕ್ಸು ತುಂಬ ಚೆನ್ನಾಗಿದ್ದಾವೆ, ಅವುಗಳನ್ನು ಓದೋ ರೀತಿ ನಮಗೆ ಗೊತ್ತಿರಬೇಕು. ಮತ್ತು ಸೆಲ್ಫ್ ನೋಟ್ಸ್ ಮಾಡ್ಕೊಳ್ತಿದ್ದೆ. ನಾನು ಯಾವತ್ತೂ ಸಣ್ಣವಳಿದ್ದಾಗಿಂದನೂ ಬೇರೆ ಯಾರದ್ದು ನೋಟ್ಸ್ ಮೇಲೆ ನಾನು ಡಿಪೆಂಡ್ ಆಗಿಲ್ಲ. ಪ್ರತಿ ಬಾರಿ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾದ್ರೆ ನನ್ನದೇ ಆದಂಥ ಒಂದು ನೋಟ್ಸ್ ಮಾಡ್ಕೋತಿದ್ದೆ. ಮುಂದೆ ಮದುವೆ ಆದಮೇಲೆ ಗಂಡ ಕೂಡ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತ ಆಸಕ್ತಿ ಹೊಂದಿದವರೇ ಆಗಿದ್ದರು. ಅವರು ಒಂದು ಬಾರಿ KS ಬರೆದ್ರು, ಪ್ರಿಲಿಮ್ಸ್ ಪಾಸ್ ಆದರು. ತಾಂತ್ರಿಕ ಕಾರಣದಿಂದ ಅವರು ಮೇನ್ಸ್ ಬರೆಯೋಕ್ಕಾಗಲಿಲ್ಲ. ಅದಾಗಲೇ ಅವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ದದ್ದ ಕಾರಣದಿಂದ ಅವರು ನೋಟ್ಸ್ ಮಾಡುವ ರೀತಿ ತುಂಬ ಚೆನ್ನಾಗಿತ್ತು. ನನಗೆ ಅವ್ರ ನೋಟ್ಸ್ ಎಲ್ಲ ಮಾಡಿಕೊಡುತ್ತಿದ್ರು. ಮುಂದೆ ನನಗೆ ಇವಾಗಲೂ ಕೂಡ ತುಂಬ ವಿಷಯದಲ್ಲಿ ನೋಟ್ಸ್ ಮಾಡಿಕೊಡ್ತಾರೆ. ಅದಕ್ಕೂ ಮೊದಲೇ ನಾನು ಎಲ್ಲ ಎಕ್ಸಾಮ್ಸ್ ಬರೆದಿದ್ದೆ. ಆ ವಿಷಯಗಳನ್ನು ಅವ್ರ ಹತ್ರ ಚರ್ಚೆ ಮಾಡ್ತಿದ್ದೆ. ಜೊತೆಗೆ ನಾನು ಈ ಎಕ್ಸಾಮ್ದ ಇಂಟ್ರ್ಯೂಗೆ ಹೋಗೋಕ್ಕಿಂತ ಮೊದಲು ನಾನು ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ. ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಾಗ ಇಂಟ್ರ್ಯೂಗೆ ಯಾವುದೆಲ್ಲ ಪ್ರಶ್ನೆಗಳು ಬರಬಹುದು, ಈಗಾಗಲೇ ಕೆಲಸದಲ್ಲಿ ಇರುವವರಿಗೆ ಯಾವ ಥರದ ಪ್ರಶ್ನೆ ಕೇಳ್ತಾರೆ ಅನ್ನೋದು ಒಂದು ನನಗೆ ಜ್ಞಾನ ಇತ್ತು. ಮತ್ತು ನಾನು 8 ತಾಸುಗಳ ಕಾಲ ಓದ್ತಿದ್ದೆ. ಬಹಳ ಹೊತ್ತು ಅಲ್ಲ, 8 ತಾಸುಗಳ ಕಾಲ ಓದ್ತಿದ್ದೆ. ಒಂದು ಮನುಷ್ಯ ಓದಕ್ಕೆ ಕೂತ್ರೆ ಒಂದು ಲಾಂಗ್ ಸ್ಟ್ರೆಚ್ 1 ತಾಸು ಕೂತು ಓದಕ್ಕಾಗೋದಿಲ್ಲ. ಅದರ ಮಧ್ಯಕ್ಕೆ ಒಳ್ಳೆ ಹಾಡುಗಳನ್ನು ಕೇಳ್ತಿದ್ದೆ. ಆಮೇಲೆ ಯಾವತ್ತು ಆಟ ಆಡ್ಕೊಂಡು ಬರೋದು, ವಾಕ್ ಮಾಡೋದು, ಮಕ್ಕಳ ಜೊತೆಗೆ ಮಾತಾಡೋದು, ಅಮ್ಮನ ಜೊತೆಗೆ ಸ್ವಲ್ಪ ಏನೋ ಕೆಲಸ ಮಾಡಿಕೊಡೋದು, ಇದೆಲ್ಲ ಮಾಡೋದ್ರಿಂದ ನನಗೆ ಮೈಂಡ್ ಫ್ರೆಶ್ ಅನ್ನಿಸ್ತಿತ್ತು. ಜೊತೆಗೆ ನನ್ನದೇ ಸೆಲ್ಫ್ ನೋಟ್ಸ್ ಇರ್ತಿತ್ತು ಯಾವತ್ತು. ಜೊತೆಗೆ ಇನ್ನೊಂದು ಬಹಳ ಬಲವಾಗಿ ನನ್ನ ಗುರಿ ಮೇಲೆ ನನಗೆ ನಂಬಿಕೆ ಇತ್ತು, ಅಲ್ಲೊಂದು ಛಲ ಇತ್ತು. ಜೊತೆಗೆ ಯಾವುದೇ ಋಣಾತ್ಮಕ ವಿಷಯಗಳು ನನ್ನ ಕಿವಿಗೆ ನಾನು ಹಾಕ್ಕೊಳ್ತಾ ಇರಲಿಲ್ಲ. ತುಂಬ ಜನ ಹೇಳೋರು, ಇಷ್ಟು ವರ್ಷಗಳ ಕಾಲ ಓದಿ ಏನು ಸಾಧಿಸಿದ್ರಿ ಅಂತ. ಆದರೆ ಯಾವಾಗ ರಿಸಲ್ಟ್ ಬಂತು ಆ ದಿನ ಎಲ್ಲರೂ ಹೇಳಿದ್ರು ಸಾಧನೆ ಮಾಡಿದ್ರು ಅಂತ. ಹಾಗಾಗಿ ತಾಳ್ಮೆ, ಛಲ, ಗುರಿ ಎಲ್ಲದೂ ಇಟ್ಕೊಂಡು ಓದಿದೆ. ಅದ್ರ ಜೊತೆಗೆ ಎಲ್ಲರ ಆಶೀರ್ವಾದ, ಇವತ್ತೇನೋ ಒಂದು ಸೇವೆಗೆ ಒಂದು ಅವಕಾಶ ಸಿಕ್ಕಿದೆ. ಅಲ್ಟಿಮೇಟ್ಲಿ ರಿಸಲ್ಟ್ ಏನು ಅಂತ ತೋರಿಸ್ತದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡುವಾಗ ಸೆಲ್ಫ್ ಪ್ರಿಪ್ರೇಷನ್ ಮಾಡಿದ್ರೆ ಸಾಕಾಗದ ಅಥವಾ ಕೋಚಿಂಗ್ಗಳು ಅವಶ್ಯಕತೆ ಇರುತ್ತೆ? ಯಾಕೆಂದರೆ ಇವತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕೋಚಿಂಗ್ ಕೊಡುವಂಥ ಅಕಾಡೆಮಿಗಳು ಸಾಕಷ್ಟಿವೆ. ತಾನು ಬೆಸ್ಟ್ ಅಂತ ಮಾರ್ಕೆಟಲ್ಲಿ ತಮ್ಮ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಪ್ರಾಡಕ್ಟ್ಗಳನ್ನು ಕೊಳ್ಳುವವರು ವಿಚಾರ ಮಾಡಬೇಕು, ಯಾವ ಪ್ರಾಡಕ್ಟ್ ಬೆಸ್ಟ್ ಅಥವಾ ನಮಗೆ ಸೂಟೇಬಲ್ ಆಗತ್ತಂತ. ಹಾಗಾಗಿ ಸೆಲ್ಫ್ ಪ್ರಿಪ್ರೇಷನ್ ಸಾಕಾಗತ್ತಾ, ಇಲ್ಲ ಕೋಚಿಂಗ್ ಅವಶ್ಯಕತೆ ಇರತ್ತಾ? ಅದು ಪ್ರತಿ ವ್ಯಕ್ತಿಯ ವೈಯಕ್ತಿಕವಾಗಿ ಇರುತ್ತೆ. ಅಂದರೆ ಕೆಲವರು ತುಂಬ ಗ್ರಾಮೀಣ ಭಾಗದಿಂದ ಬಂದು ಅಧಿಕಾರಿಗಳಾದವರು ಇದ್ದಾರೆ. ಮತ್ತು ಕೆಲವರು ಎಲ್ಲ ಹಂತದಲ್ಲೂ ಒಳ್ಳೆ ಶಾಲೆಗಳಲ್ಲಿ ಓದಿ ಪ್ರಯತ್ನಪಟ್ಟು ಅಧಿಕಾರ ಸಿಗದೆ ಬೇರೆ ಬೇರೆ ವೃತ್ತಿಗಳನ್ನು ಆರಿಸಿಕೊಂಡವರು ಇದ್ದಾರೆ. ಇದು ಪ್ರತಿ ವ್ಯಕ್ತಿಯ ಮೇಲೆ ವೈಯಕ್ತಿಕವಾಗಿ ಅದು ನಿರ್ಧಾರ ಆಗತ್ತೆ. ಹೇಗೆ ಅಂತಂದರೆ, ಕೆಲವರಿಗೆ ಓದಿದ್ದೆಲ್ಲವನ್ನೂ ನೆನಪಿಟ್ಟುಕೊಳ್ಳುವ ಮತ್ತು ಮಾರುಕಟ್ಟೆಯಲ್ಲಿ ಮತ್ತು ಈಗ ಸ್ಪರ್ಧಾತ್ಮಕ ಯುಗದಲ್ಲಿ ಏನು ನಡೀತಾ ಇದೆ, ನಾನು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕೆಲವರು ತಿಳ್ಕೊಂಡಿರ್ತಾರೆ ಮತ್ತು ಬೇರೆಯವರು ಅವ್ರಿಗೆ ಹೇಳಿರ್ತಾರೆ, ಅದನ್ನು ಗ್ರಾಸ್ಪ್ ಮಾಡ್ಕೊಂಡಿರ್ತಾರೆ.
ಇನ್ನು ಕೆಲವರಿಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ. ಏನನ್ನ ಓದಬೇಕು, ಎಷ್ಟು ಪ್ರಮಾಣದಲ್ಲಿ ಓದಬೇಕು, ಹೇಗೆ ಓದಬೇಕು ಅನ್ನೋದನ್ನ ಕೆಲವು ಕೋಚಿಂಗ್ ಸೆಂಟರ್ಗಳವರು ಕೊಡ್ತಾ ಇದ್ದಾರೆ. ಇನ್ನು ಮಾರುಕಟ್ಟೆಯಲ್ಲಿ ಹೇಗಾಗ್ತಾ ಇದೆ ಅಂದರೆ, ಒಂದು ಪುಸ್ತಕವನ್ನು ನಾವು ಹೋಗಿ ಆ ಕೋಚಿಂಗ್ ಸೆಂಟರಲ್ಲಿ ತಗೊಂಡು ಬಂದರೆ ಆ ಕೋಚಿಂಗ್ ಸೆಂಟರಲ್ಲಿನೇ ಇವರು ಪೂರ್ತಿ ತರಬೇತಿಯನ್ನು ಪಡೆದು ಅಲ್ಲಿಂದನೇ ಅಧಿಕಾರಿಯಾಗಿ ಹೊರಗೆ ಬಂದವ್ರ ಥರ ಇವತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅದು ಅವರ ಮಾರ್ಕೆಟಿಂಗು. ಆ ಬಗ್ಗೆ ನಮ್ಮದೇನು ಮಾತಿರೋದಿಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಸೆಲ್ಫ್ ಅಸೆಸ್ ಮಾಡಿಕೊಂಡಾಗ ತಮ್ಮನ್ನು ತಾವು ಒಂದು ಬಾರಿ ಕೂತು ಅವರ ಸಾಟ್ ಅನಾಲಿಸಿಸ್ ಮಾಡ್ಕೊಳ್ಬೇಕು. ನನ್ನ ಸ್ಟ್ರೆಂತ್ ಏನು, ಯಾವ ಏರಿಯಾದಲ್ಲಿ ನಾನು ವೀಕ್ ಇದ್ದೇನೆ, ಯಾವ ರೀತಿಯಿಂದ ಆರ್ಗನೈಸ್ಡ್ ಆಗಿ ನಾನು ಓದಬೇಕು, ಏನನ್ನು ಓದಬೇಕು, ಅಥವಾ ಇವತ್ತಿನ ಮಾರುಕಟ್ಟೆ ಅಥವಾ ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾನು ಅಧಿಕಾರಿಯಾಗಿ ಹೊರಗೆ ಬರಬೇಕಾದ್ರೆ ನಾನು ಓದಿದ್ದು ಸಾಕಾ, ಅಥವಾ ಇದಕ್ಕಿನ್ನೂ ಸ್ವಲ್ಪ ಯಾರಾದರೂ ಬ್ರಷ್ ಮಾಡಬೇಕಾ, ಇಲ್ಲಿ ಯಾರಾದರೂ ನನಗೆ ಇನ್ಫ್ಲೂಯೆನ್ಸ್ ಮಾಡಬೇಕಾ, ಈ ಥರದಿಂದ ಓದೋ ವಿಷಯದಲ್ಲಿ ಇದನ್ನೇ ಓದಬೇಕು ಅಂತ ನಂಗೆ ತಿಳಿಸ್ಕೊಡ್ಬೇಕಾ, ಈ ಥರದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಯಾರಾದರೂ ಗೈಡ್ ಇದ್ರೂ ಪರವಾಗಿಲ್ಲ, ಮೆಂಟರ್ ಇದ್ರೂ ಪರವಾಗಿಲ್ಲ, ಅಥವಾ ಎಲ್ಲೂ ಸಿಗಲ್ಲ, ಯಾರೂ ಇಲ್ಲ ನಮಗೆ ಅಂದಾಗ ಕೋಚಿಂಗ್ ಸೆಂಟರ್ಗಳು ಹೆಲ್ಪ್ ಮಾಡತ್ತೆ. ಓಕೆ, ಈಗ ಸರ್ಕಾರಿ ನೌಕರಿ ಹೇಳುವಂಥದ್ದು ಅಧಿಕಾರ ಚಲಾಯಿಸ್ಲಿಕ್ಕೆ ಇರುವಂಥ ಒಂದು ಅವಕಾಶನ ಅಥವಾ ಸೇವೆ ಮಾಡ್ಲಿಕ್ಕಿರುವ ಸೇವಾ ಮನೋಭಾವನೆಯಲ್ಲಿ ಕೆಲಸ ಮಾಡ್ಲಿಕ್ಕಿರುವಂಥ ಒಂದು ಅವಕಾಶನ ಅಂತೀರ? ಸರ್ಕಾರಿ ನೌಕರರು ಅನ್ನೋಕ್ಕಿಂತ ನಾವು ಜನಸೇವಕರು ಅಂತ, ಸರ್ಕಾರದ ಸೇವಕರು ಅಂತಾನೆ ಆಯ್ಕೆ ಆಗಿರ್ತೇವೆ. ಹಾಗಾಗಿ ಇದೊಂದು ಅಧಿಕಾರ ಚಲಾಯಿಸುವುದಕ್ಕಾಗಿ ಇರುವಂತಹ ಹುದ್ದೆಗಳು ಅಂತ ಅಲ್ಲ. ಯಾವತ್ತೂ ಸೇವಾ ಮನೋಭಾವದಿಂದನೇ ಬರಬೇಕು. ನಾವು ಯಾವುದೇ ಅಧಿಕಾರಕ್ಕೆ ಬರುವಂತಹ ಹೊಸ ವಿದ್ಯಾರ್ಥಿಗಳಿಗೆ ನನ್ನದೊಂದು ಸಲಹೆ, ಯಾವತ್ತೂ ನಾವು ಸೇವಾ ಮನೋಭಾವದಿಂದ ಬರಬೇಕು. ಪ್ರತಿ ಕೆಲಸಗಳಲ್ಲಿ ಮಾನವೀಯ ದೃಷ್ಟಿಯಿಂದ ಆ ಕೆಲಸವನ್ನು ನಾವು ಒಮ್ಮೆ ನೋಡಬೇಕಾಗತ್ತೆ. ಯಾವತ್ತು ಹ್ಯೂಮನ್ ಟಚ್ ಇಲ್ಲದೆ ಇರುವ ಕೆಲಸ ಯಾವತ್ತೂ ಕೆಲಸ ಅಂದ್ಕೊಳ್ಳೋದಿಲ್ಲ. ನಾವು ಬೇಕಿಲ್ಲ, ಹ್ಯೂಮನ್ ಟಚ್ ಇಲ್ಲದೆ ಇರುವ ಕೆಲಸವನ್ನು ಮಾಡುವುದಕ್ಕೆ ವ್ಯಕ್ತಿಗಳು ಬೇಕಿಲ್ಲ. ಇವತ್ತು AI ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ರೋಬೋಟ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಎಲ್ಲದನ್ನೂ ನಾವು ಅಧಿಕಾರಶಾಹಿ ಅಥವಾ ಅಧಿಕಾರಿ ದೃಷ್ಟಿಯಿಂದನೇ ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ರೋಬೋಟ್ ಮತ್ತು AI ಸಾಕಾಗತ್ತೆ, ಅಲ್ಲಿ ಮನುಷ್ಯರು ಇರಬೇಕಾಗಿದ್ದಿಲ್ಲ. ಹಾಗಾಗಿ ಮನಸ್ಥಿತಿಗಳಲ್ಲಿ ನಾವು ಬಲವಾಗಿ ನಂಬಿಕೊಂಡು ಬರಬೇಕು. ನಾವು ಸೇವಕರೇ ಹೊರತು ಅಧಿಕಾರಿಶಾಹಿಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಬಂದಿರುವಂತಹ ಅಧಿಕಾರಿಗಳಲ್ಲ ಅನ್ನೋದನ್ನು ನಾವು ತಿಳ್ಕೊಂಡು ಬರಬೇಕು. ಓಕೆ, ಈಗ ಯಾರೇನು ಪ್ರಿಪ್ರೇಷನ್ ಮಾಡ್ತಾರೋ ಒಂದು ಕಡೆ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ, ಆದರೆ ಒಂದಷ್ಟು ವಿಚಾರ ಅವರು ಮನೆಗೆ ಬರುವಂಥ ಸಂಬಂಧಿಕರು ಇರ್ಬೋದು, ಅಥವಾ ಪಾಲಕರು ಇರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು, ಒಂದಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಇದು ಅದಕ್ಕಿಂತ ಹೆಚ್ಚು ಜನ ನೆಗೆಟಿವ್ ಆಗಿ ಮಾತಾಡೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಇನ್ನು ಎಷ್ಟು ಓದ್ತೀಯಪ್ಪ, ಬೇರೆ ಕಡೆ ನೀನು ಜಾಬ್ ಟ್ರೈ ಮಾಡು, ಮನೆಯಲ್ಲೇ ಕೂತ್ಕೊಂಡು ಕಾಲ ಹರಣ ಮಾಡಬೇಡ, ಈ ರೀತಿ ಮೈಂಡ್ ನೆಗೆಟಿವ್ ಆಗಿ ಮೈಂಡನ್ನು ಪುಷ್ ಮಾಡೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಯಾವ ರೀತಿ ಈಗ ಓದೋರಿಗೆ ನೆಗೆಟಿವ್ ಮೈಂಡ್ಸೆಟ್ ಇರಬೇಕು, ಅದು ಯಾವ ರೀತಿ ಇರಬೇಕು ಅಂದರೆ ನೆಗೆಟಿವ್ ಮೈಂಡ್ಸೆಟ್ಟಿಂದ ಅವರು ಯಾವ ರೀತಿ ಹೊರಗೆ ಬರಬೇಕು? ಎಲ್ಲವನ್ನೂ ಕೇಳಿಸ್ಕೊಳ್ಬೇಕು, ಆದರೆ ನಮ್ಮ ನಿರ್ಧಾರವನ್ನು ನಾವೇ ಮಾಡಬೇಕು. ಕೇಳಿಸ್ಕೊಳ್ಬೇಕು. ಕೆಲವು ಬಾರಿ ಅಲ್ಲಿ ಕೊಡುವ ಸಲಹೆಗಳಿರುತ್ತೆ, ಅದು ಉಪಯುಕ್ತವಾಗಿಯೂ ಇರುತ್ತೆ. ಮತ್ತು ಕೆಲವು ಬಾರಿ ಯಾರದ್ದೋ ಒಂದು ಚುಚ್ಚುಮಾತು ನಮಗೆ ಛಲ ಕೊಡತ್ತೆ. ಹಾಗಾಗಿ ಎಲ್ಲವನ್ನೂ ಕೇಳಿಸ್ಕೊಳ್ಬೇಕು, ಆದರೆ ಕುಗ್ಗಬಾರದು. ನಾನು ಸಾಕಷ್ಟು ಬಾರಿ ಮದುವೆಗಳಿಗೆ ಹೋಗೋದನ್ನು ಬಿಟ್ಟಿದ್ದೆ. ಪರೀಕ್ಷೆಯ ತಯಾರಿಯಲ್ಲಿ ಯಾವುದೇ ಸಂಬಂಧಿಕರೊಟ್ಟಿಗಿನ ಸಂಬಂಧಗಳನ್ನು ಕಳ್ಕೊಂಡಿರಲಿಲ್ಲ, ಆದರೆ ಅವರೊಟ್ಟಿಗೆ ಹೆಚ್ಚು ಮಾತಿರಲಿಲ್ಲ ಯಾವುದೇ ವಿಷಯಗಳ ಬಗ್ಗೆ. ಯಾಕೆ ಅಂತಂದರೆ ನಾವು ಕುದುರೆಗೆ ಒಂದು ಇದನ್ನು ಕಟ್ಟಿ ಬಿಟ್ಟಿರ್ತಾರೆ ಕಣ್ಣಿಗೆ, ಆ ಕಡೆ ಈ ಕಡೆ ಹೋಗಬಾರ್ದು ಅಂತ. ಆ ರೀತಿಯಲ್ಲಿ ಪ್ರಿಪ್ರೇಷನ್ ಇದ್ದಾಗ ಮಾತ್ರ ಗುರಿಯನ್ನು ತಲುಪೋಕೆ ಸಾಧ್ಯ. ಅದಾಗಿಯೂ ಕೂಡ ಕೆಲವು ಬಾರಿ ಸಲಹೆಗಳು ಒಳ್ಳೆಯ ರೀತಿಯಿಂದನೂ ಇರುತ್ತೆ. ಯಾಕಂದರೆ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಕೊನೆಗೆ ನಾವು ಗುರಿ ಮುಟ್ಟಿಲ್ಲ ಅಂದರೆ ಏನು ಅನ್ನುವ ಪ್ರಶ್ನೆ ಬಂದಾಗ ಅಲ್ಲಿ ನಾವು ಮಾನಸಿಕವಾಗಿ ಕುಗ್ಗಬಾರ್ದು. ಇದಲ್ಲದೆ ಹೋದರೆ ಬದುಕಿಗೆ ಸಾವಿರ ದಾರಿ. ನಾವು ಹೇಗಾದರೂ ಬದುಕ್ತೀವಿ, ಆದರೆ ನ್ಯಾಯಸಮ್ಮತವಾಗಿ ಬದುಕ್ತೀವಿ ಅನ್ನೋದು ಒಂದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಯಾರಾದರೂ ಒಳ್ಳೆ ಸಲಹೆಗಳನ್ನು ಕೊಟ್ಟರೆ ತಗೊಳ್ಬೇಕು. ಅದು ಬಿಟ್ಟು ಋಣಾತ್ಮಕವಾಗಿ ಮಾತನಾಡಿದ್ರೆ ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಡೋದು ಅಂತ ಹೇಳ್ತಾರೆ ದೊಡ್ಡವರು. ಹಾಗೆ ಬಿಟ್ಟು ಬಿಡಬೇಕು. ಎಲ್ಲವನ್ನೂ ಕೇಳಿಸ್ಕೊಳ್ಬೇಕು, ನಿರ್ಧಾರ ಮಾತ್ರ ನಮ್ದೇ ಇರಬೇಕು. ಸಮುದ್ರ ತರ ಇರಬೇಕು, ಎಲ್ಲವನ್ನೂ ತಗೋಬೇಕು, ಒಳ್ಳೆಯದನ್ನ ಇಟ್ಕೊಂಡು ಕೆಟ್ಟದನ್ನ ಮತ್ತೆ ಬಿಟ್ಬಿಡ್ಬೇಕು. ಓಕೆ, ಈಗ ನೀವು ಪ್ರಿಪ್ರೇಷನ್ ಮಾಡ್ಲಿಕ್ಕೆ ಸಂಬಂಧಪಟ್ಟಂಗೆ ಒಂದು ಸೆಲ್ಫ್ ನೋಟ್ಸ್ ಬಗ್ಗೆ ಹೇಳಿದ್ರಿ. ಈ ರೀತಿ ಪ್ರಿಪ್ರೇಷನ್ ಮಾಡುವಾಗ ಸೆಲ್ಫ್ ನೋಟ್ಸ್ ಹೇಳೋದು ಎಷ್ಟು ಒಂದು ಮ್ಯಾಟರ್ ಆಗತ್ತೆ, ಅನುಕೂಲ ಆಗತ್ತೆ?
ಹೌದು, ಸೆಲ್ಫ್ ನೋಟ್ಸ್ ಯಾಕೆ ಮ್ಯಾಟರ್ ಆಗುತ್ತೆ ಅಂತಂದರೆ, ಒಂದು ವಿಷಯವನ್ನು ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೇವೆ ಅನ್ನೋದು ಎಲ್ಲ ಹಂತದಲ್ಲಿ. ನೀವೀಗ KS ಪರೀಕ್ಷೆಯನ್ನು ತಗೊಂಡ್ರೆ ಪ್ರಿಲಿಮ್ಸಲ್ಲಿ ಪಾಯಿಂಟ್ ವೈಸ್ ಇರುತ್ತೆ, ಮತ್ತು ಮೇನ್ಸಲ್ಲಿ ನಾವು ದೀರ್ಘವಾದ ಉತ್ತರಗಳನ್ನು ಬರಿಬೇಕಾಗಿರುತ್ತೆ, ಮತ್ತು ಇಂಟರ್ವ್ಯೂದಲ್ಲಿ ನಮ್ಮ ಮಾನಸಿಕ ಸ್ಥಿತಿಯಿಂದ ಹಿಡಿದು ನಮ್ಮ ಬೌದ್ಧಿಕ ವಿಚಾರಗಳನ್ನು ಕೂಡ ಅಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಹಾಗಾಗಿ ಎಲ್ಲ ಹಂತಗಳಲ್ಲಿ ನಮ್ಮಲ್ಲಿ ಸೆಲ್ಫ್ ನೋಟ್ಸ್ ಇತ್ತು ಅಂತಂದರೆ, ನಾವು ನಮ್ಮಷ್ಟಕ್ಕೆ ಪ್ರಿಪೇರ್ ಆಗಿದ್ವಿ ಅಂದರೆ ಆ ವಿಷಯದ ಬಗ್ಗೆ ಆಳವಾಗಿ ನಮಗೆ ಗಮನ ಇರುತ್ತೆ. ಯಾವುದೇ ಪ್ರಶ್ನೆಯನ್ನು ಉತ್ತರಿಸುವುದಕ್ಕೆ, ಈಗ ಪ್ರಿಲಿಮ್ಸಲ್ಲಿ ಪಾಯಿಂಟ್ ವೈಸ್ ಪ್ರಶ್ನೆ ಮಾಡಿದಾಗ ನಾವು ನೋಟ್ಸ್ ಮಾಡ್ತಾ ಪಾಯಿಂಟ್ ವೈಸ್ ಮಾಡ್ಕೊಂಡಿರ್ತೇವೆ. ಅದನ್ನು ಯಾವ ಥರ ಪಾಯಿಂಟ್ ವೈಸ್ ಮಾಡ್ಕೊಳ್ಬೇಕು ಅಂದರೆ, ಮೇನ್ಸ್ ಆನ್ಸರ್ ಬರೆಯುವಾಗ ಅದೇ ಪಾಯಿಂಟ್ಸನ್ನು ನಾವು ದೀರ್ಘವಾದ ಉತ್ತರವಾಗಿ ಕನ್ವರ್ಟ್ ಮಾಡಿ ಬರೆಯೋದಕ್ಕೆ ಬರುವಂತಿರಬೇಕು. ಮತ್ತು ಇಂಟರ್ವ್ಯೂದಲ್ಲಿ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ವೃತ್ತಿಯ ಮೇಲೆ ಮತ್ತು ಬೇಸಿಕ್ ಸೈನ್ಸ್ಗಳ ಬಗ್ಗೆ ಮತ್ತು ಸಾಮಾಜಿಕವಾಗಿ ನಡೆಯುತ್ತಿರುವಂತಹ ವಿಚಾರಗಳ ಬಗ್ಗೆ, ಪ್ರಚಲಿತ ವಿಚಾರಗಳ ಬಗ್ಗೆ ಹೀಗೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಹಾಗಾಗಿ ನಮ್ಮದೇ ಆದ ನೋಟ್ಸು ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನನ್ನದೇ ಒಂದು ಉದಾಹರಣೆ. ನಾನು ಇದಾಗಲೇ ಲೆಕ್ಕ ಪರಿಶೋಧಕಿಯಾಗಿ ಲೆಕ್ಕಪತ್ರ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಅಲ್ಲಿ ನಾನು ಜಿಲ್ಲಾ ಪಂಚಾಯತಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಆ ಹೊತ್ತಿಗೆ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರುವ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನನಗೆ ಅರಿವಿರಬೇಕಾಗತ್ತೆ, ಮತ್ತು ಸಾಕಷ್ಟು ಪ್ರಶ್ನೆಗಳು ಅದರ ಮೇಲೇ ಬರುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಮತ್ತು ನಾವು ಯಾವ ಜಿಲ್ಲೆಯವರು ಮತ್ತು ಯಾವ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂದರೆ, ನಾನು ಹಾವೇರಿ ಜಿಲ್ಲೆಯಲ್ಲಿದ್ದಾಗ ಆರ್ಥಿಕವಾಗಿ ಹಾವೇರಿ ಜಿಲ್ಲೆ ಹೇಗೆ, ಸಾಮಾಜಿಕವಾಗಿ ಹಾವೇರಿ ಜಿಲ್ಲೆ ಹೇಗೆ, ಮತ್ತು ಈಗ ಸಾಹಿತ್ಯಿಕವಾಗಿ ಹಾವೇರಿ ಜಿಲ್ಲೆ ಏನು, ಯಾರೆಲ್ಲ ಇದ್ದಾರೆ, ಮತ್ತು ಹೀಗೆ ಒಂದು ಜಿಲ್ಲೆಯ ಬಗ್ಗೆ ಆಳವಾಗಿ ಮತ್ತು ವೈಜ್ಞಾನಿಕವಾಗಿ ಹಾವೇರಿ ಜಿಲ್ಲೆಯ ಕೊಡುಗೆ ಏನು, ಈ ಎಲ್ಲ ಆ್ಯಂಗಲಿಂದ ನಾವು ಅದನ್ನು ಅಧ್ಯಯನ ಮಾಡಬೇಕಾಗತ್ತೆ. ನನಗೊಂದು ಪ್ರಶ್ನೆ ಏನು ಅಂದರೆ, ಆರ್ಥಿಕವಾಗಿ ಹಾವೇರಿ ಜಿಲ್ಲೆ ಏನು ಅಂತ ಬಂದಾಗ ಬ್ಯಾಡಗಿಯ ಮೆಣಸು ಆರ್ಥಿಕವಾಗಿ ಹಾವೇರಿ ಜಿಲ್ಲೆಗೆ ತುಂಬ ಒಳ್ಳೆಯ ಆದಾಯವನ್ನು ಕೊಡ್ತಾ ಇದೆ. ಬ್ಯಾಡಗಿಯ ಮೆಣಸು ಆರ್ಥಿಕವಾಗಿ ಅಷ್ಟೇ ಅಲ್ಲದೆ ಕಾಸ್ಮೆಟಿಕ್ ಅನ್ನೋ ಒಂದು ಪ್ರಪಂಚದಲ್ಲಿ, ಅಂದರೆ ಇವತ್ತು ಮೇಕಪ್ ಆರ್ಟಿಸ್ಟ್ಗಳು ಬಳಸುವಂತಹ ಸಾಕಷ್ಟು ನೇಲ್ ಪಾಲಿಷ್ಗಳಿರ್ಬೋದು, ಲಿಪ್ಸ್ಟಿಕ್ಗಳಿರ್ಬೋದು, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಒಲಿಯೋ ರಿಸೈನಿಂದ ನೇಲ್ ಪಾಲಿಷನ್ನು ಮಾಡ್ತಾರೆ. ಮತ್ತು ಇದು ಯಾವೆಲ್ಲ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ, ಮತ್ತು ಈ ಒಲಿಯೋ ರಿಸೈನಿನ ಬಣ್ಣ ಯಾವ ಬೇಸಿಂದ ತೆಗಿತಾರೆ, ಪ್ಯಾಪರಿನ್ ಕಲರ್ ಅಂತ ಹೇಳ್ತಾರೆ, ಎಷ್ಟು ಆಸ್ತಾ ಕಲರ್ ಯೂನಿಟ್ ಅಂತ ಇರುತ್ತೆ, ಎಷ್ಟು ಕಲರ್ ಯೂನಿಟ್ ಇರುವುದಕ್ಕೋಸ್ಕರ ಬ್ಯಾಡಗಿ ಮೆಣಸು ಅಷ್ಟೊಂದು ಹೆಸರಾಗಿದೆ, ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಮಾರುಕಟ್ಟೆ ಆಗಿದೆ. ಹೀಗೆಲ್ಲ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಸೆಲ್ಫ್ ನೋಟ್ಸ್ ಮಾಡ್ಕೊಂಡಿದ್ದೆ. ಅಂದರೆ ಕನಕದಾಸರ ಬಗ್ಗೆ ಪ್ರಶ್ನೆ ಬರಬಹುದು, ಶಿಶುನಾಳ ಶರೀಫರ ಬಗ್ಗೆ ಪ್ರಶ್ನೆ ಬರಬಹುದು, ಯಾವ ಎಲ್ಲ ಆ್ಯಂಗಲಿಂದ ಅವರು ನನ್ನನ್ನು ಪ್ರಶ್ನಿಸಬಹುದು ಅಂತ ಹೇಳಿ, MGNREG ಬಗ್ಗೆ ಪ್ರಶ್ನೆ ಬರ್ಬೋದು. ಹೀಗೆ ನಾವು ನಮ್ಮ ಸುತ್ತಲಿನ ಪರಿಸರವನ್ನು ಆಳವಾಗಿ ಅಧ್ಯಯನ ಮಾಡಿಕೊಂಡು ನಾವು ನೋಟ್ಸ್ ಮಾಡಿಕೊಳ್ಳೇಬೇಕು. ಇಲ್ಲದೆ ಹೋದರೆ ಏನಾಗ್ಬಿಡತ್ತೆ ಅಂತಂದರೆ, ಯಾರೂ ಇದನ್ನು ನಮಗೆ ಹೇಳೋಕ್ಕೆ ಯಾವುದು ಸಿದ್ಧವಾದ ನೋಟ್ಸ್ ಇರುವುದಿಲ್ಲ. ಹಾಗಾಗಿ ಈ ವಿಷಯದಲ್ಲಿ ನಮ್ಮದೇ ಆದ ಒಂದು ಸ್ವಂತಿಕೆ ಇರಲೇಬೇಕು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀಮತಿ ಭುವನೇಶ್ವರಿ ಪಾಟೀಲ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.